ಹಲೋ ಎವ್ರಿವನ್. ಸಾಕಷ್ಟು ಜನ ಕೆಎ ಅಪ್ಲಿಕೇಶನ್ ಫಾರ್ಮ್ ಅನ್ನ ಎಡಿಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಇವಾಗ ಅವಕಾಶ ಕೊಟ್ಟಿದ್ದಾರೆ, ಬೇಗ ಬೇಗ ಎಲ್ಲರೂ ಕೂಡ ಎಡಿಟ್ ಮಾಡ್ಕೊಳ್ಳಿ. ಮತ್ತೆ ಲಾಸ್ಟ್ ಡೇಟ್ ಅನ್ನ ಅವ್ರು ಇನ್ನೂ ತಿಳಿಸಿಲ್ಲ. ಮತ್ತೆ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಗಳು ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ನೀವು ಕಾಲೇಜಿಗೆ ಹೋಗಿ ಜಾಯಿನ್ ಆಗೋವರೆಗೂ ಕೂಡ ಏನೇನೆಲ್ಲ ಅಪ್ಡೇಟ್ಸ್ ಗಳಿದೆ ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು ಎಲ್ಲ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತಂದ್ರೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾವ್ದಾದ್ರು ಒಂದು ಬ್ರೌಸರಿಗೆ ಹೋಗಿ ಕೆಎ ಓಮ್ ಅಂತ ಸರ್ಚ್ ಮಾಡಿ. ಅದಾದ್ಮೇಲಿಂದ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ ಕೆಇಎ ಓಮ್ ಅಂತ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇದು ಕೆಇಎ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದರಲ್ಲಿ ಪ್ರವೇಶ ಅಂತ ನಿಮಗೆ ಕಾಣಿಸ್ತಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಪ್ರವೇಶ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದಾಗ UGCET 2026 ಅಂತ ಇದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಓಪನ್ ಆಗುತ್ತೆ. ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ, ಅದನ್ನ ನೋಡ್ಬಿಟ್ಟು ಅದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿದೆ 16/1/2026 ಅಲ್ಲಿ ಆನ್ಲೈನ್ ಅರ್ಜಿ ಲಿಂಕ್ ಅನ್ನ ಬಿಟ್ಟಿದ್ರು. ನೀವು ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡಿ, ಮತ್ತೆ ನಿಮ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ, ಮತ್ತೆ ವೆರಿಫಿಕೇಶನ್ ಕ್ಯಾಪ್ಚಾ ಎಂಟರ್ ಮಾಡ್ಕೊಂಡು OTP ಬರುತ್ತೆ. OTP ಮುಖಾಂತರನೋ ಅಥವಾ ಫೇಸ್ ರೆಕಗ್ನಿಷನ್ ಮುಖಾಂತರನೋ ನೀವು ಲಾಗಿನ್ ಆಗ್ಬಿಟ್ಟು ಅದಾದ್ಮೇಲೆ ನೀವು ಏನೇನೆಲ್ಲ ಎಡಿಟ್ ಮಾಡ್ಬೇಕೋ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಿದಾದ್ಮೇಲಿಂದ ಫೈನಲ್ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಹಳೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಎಲ್ಲೂ ತಗೊಂಡು ಹೋಗಕ್ಕಾಗಲ್ಲ. ನೀವು ಫೈನಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾದ್ಮೇಲಿಂದ ಅದನ್ನ ನೀವು ಒಂದು ಪ್ರಿಂಟ್ ಅನ್ನು ತೆಗೆದಿಟ್ಕೊಳ್ಳಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.